ಸಿ ಟಿ ರವಿ ಕೇಸಲ್ಲಿ ಸಿ ಟಿ ರವಿ ಅಂದ್ರಲ್ಲ ಅಂತ ಕೇಳಿದರೆ ಆಯ್ತಪ್ಪ. ಸಿ ಟಿ ರವಿದಾದಾಗ ಹೆಂಗೆ ಅರೆಸ್ಟ್ ಮಾಡಿದ್ರಿ ಅವ್ರನ್ನ? ವಿಧಾನಸೌಧ ಹತ್ರನ ಬಂದು ಅರೆಸ್ಟ್ ಮಾಡಿದ್ರಿ. ತಗೊಂಡೋಗಿ ಕಾಡು, ಮೇಡು, ಕ್ವಾರಿ, ಕಬ್ಬನ ಗದ್ದೆಗಳು ಎಲ್ಲ ಒಂದು ಇರೋ ಮುಗಿಸ್ಬಿಡ್ತೀನಿ. ಆಮೇಲೆ ಇನ್ನು ಯಾರ್ಯಾರ್ದು ಹೆಸರು ಹೇಳ್ಬೇಕಾದ್ರೆ ಸುತ್ತಿಸ್ತಿರಲ್ಲ, ಇವ್ರನ್ನ ಯಾಕೆ ಸುತ್ತಿಸಿಲ್ಲ? ಇವ್ರನ್ನೆಲ್ಲ ಕಾಡು ಮೇಡು ಯಾವಾಗ ಸುತ್ತಿಸ್ತೀರಾ? ಕ್ವಾರಿ ಯಾವಾಗ ತೋರಿಸ್ತೀರಾ? ಕಬ್ಬನ ಗದ್ದೆ ಯಾವಾಗ ತೋರಿಸ್ತೀರಾ ಇವ್ರಿಗೆ? ಅದರಿಂದ ನೀವು ತಪ್ಪು ಮಾಡ್ತಾ ಇದ್ದೀರಾ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಎರಡನೇದು, ಇವತ್ತು ಮಹಾರಾಷ್ಟ್ರದ ಕಾರ್ಪೊರೇಷನ್ ಚುನಾವಣೆ ನಡೆದಿದೆ ಇಡೀ ದೇಶ. ಯಾಕಂದ್ರೆ ಇಡೀ ಭಾರತದಲ್ಲೇ ಹೈಯೆಸ್ಟ್ ಆದಾಯ ಇರತಕ್ಕಂತ ಒಂದು ಕಾರ್ಪೊರೇಷನ್, ಪ್ರತಿಷ್ಠಿತವಾದಂತ ಕಾರ್ಪೊರೇಷನ್. ಅಂಥದ್ರಲ್ಲಿ NDA ಮೈತ್ರಿಕೂಟ ಪ್ರಚಂಡ ಬಹುಮತವನ್ನ ಗಳಿಸೋ ಮುಖಾಂತರ ನರೇಂದ್ರ ಮೋದಿ ಅವರಿಗೆ, ಅಲ್ಲಿನ ಮುಖ್ಯಮಂತ್ರಿ ಫಡ್ನವೀಸ್ ಅವರಿಗೆ ಮತ್ತು ಶಿವಸೇನೆ, NCP ನಮ್ಮ ಕಟಿಬಂಧನ್ ಏನಿತ್ತು ಅವೆಲ್ಲರಿಗೂ ದೊಡ್ಡ ಜಯವನ್ನ ತಂದುಕೊಟ್ಟಿದ್ದಾರೆ. ನಾನು ಅವರೆಲ್ಲರಿಗೂ ವಿರೋಧ ಪಕ್ಷದ ನಾಯಕನಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಮಹಾರಾಷ್ಟ್ರದ ಮುಖ್ಯಮಂತ್ರಿಗೆ ಮತ್ತು ಅಲ್ಲಿನ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ. ನೀವು ಬೆಂಗಳೂರು ಮಹಾನಗರ ಪಾಲಿಕೆಗೆ ಒಂದು ದಾರಿದೀಪವನ್ನ ತೋರಿಸಿದ್ದೀರಾ. ಈಗ ಬೆಂಗಳೂರು ಚುನಾವಣೆ ಯಾವ ರೀತಿ ನಡಿಬೇಕು ಅನ್ನೋದಕ್ಕೆ ಮಾರ್ಗದರ್ಶನ ಮಾಡಿದ್ದೀರಾ. ಬೆಂಗಳೂರಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ರಿಸಲ್ಟ್ ಕರ್ನಾಟಕದ ಬೆಂಗಳೂರಿನ ಜನ ಕೊಡ್ತಾರೆ ಅನ್ನೋ ವಿಶ್ವಾಸ ಇದೆ. ಆ ರೀತಿ ಹೋರಾಟವನ್ನ ನಾವು ಕೂಡ ಮಾಡ್ತೀರಿ. ನಿಮ್ಮ ಪ್ರೇರಣೆಯನ್ನ ನಾವು ಪಡಿತೀರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.